ಹಲೋ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಕವಿತಾ ರಾಜ್ ವ್ಲಾಗ್ಸ್. ಎಲ್ಲರೂ ಹೇಗಿದ್ದೀರಾ? ನಾನು ತುಂಬ ಚೆನ್ನಾಗಿದ್ದೀನಿ. ನೀವು ಚೆನ್ನಾಗಿರಲಿ ಅಂತ ಬಯಸ್ತೀನಿ. ಸೊ ಇವತ್ತು ನಾನು ನಮ್ಮ ಚಾನಲಲ್ಲಿ ಸಿಂಪಲ್ಲಾಗಿ ಮಾಡ್ಕೊಳ್ಬೋದಾದಂಥ ತರಕಾರಿ ಸಾಂಬಾರು ರೆಸಿಪಿನ ನಿಮ್ಮ ಜೊತೆ ಶೇರ್ ಮಾಡ್ತಾಯಿದ್ದೀನಿ. ಸೊ ತರಕಾರಿ ಸಾಂಬಾರು ಎಲ್ರಿಗೂ ಬರುತ್ತೆ, ಇದರಲ್ಲೇನು ವಿಶೇಷ ಅಂತ ಕೇಳ್ಬೋದು. ವಿಶೇಷ ಖಂಡಿತ ಇದೆ. ಏನಪ್ಪ ಅಂತಂದರೆ ನಾನು ಯಾವುದೇ ರೀತಿಯ ಮಸಾಲೆಗಳನ್ನ ರುಬ್ಕೊಂಡು ಹಾಕಿಲ್ಲ. ಸೊ ಹಾಗೆ ಹಾಕಿ ಎಲ್ಲ ತರಕಾರಿ ಅಥವಾ ಈರುಳ್ಳಿ ಟೊಮೆಟೊ ಇದೆಲ್ಲ ಹಚ್ಚಾಕಿ ಮಾಡಿರುವಂಥ ಸಾಂಬಾರು ರೆಸಿಪಿ ಇದು. ಈಗ ಬ್ಯಾಚುಲರ್ಸ್ ಇರ್ತಾರೆ, ಕೆಲವರು ಹಾಸ್ಟೆಲ್ಗಳಲ್ಲಿ ಕೆಲಸ ಮಾಡೋರು ಈ ಥರ ಎಲ್ಲ ವಾಸ ಮಾಡ್ತಾ ಇರ್ತಾರೆ. ಸೊ ಅವರು ಮಿಕ್ಸಿನ ಇಟ್ಕೊಂಡಿರೋದಿಲ್ಲ. ಕೆಲವರು ಇಟ್ಕೊಂಡಿರ್ತಾರೆ, ಕೆಲವರು ಇಟ್ಕೊಂಡಿರಲ್ಲ. ಸೊ ಅಂಥವ್ರಿಗೆ ಈಸಿ ಆಗೋ ಥರ ರೆಸಿಪಿನ ನಾನು ಶೇರ್ ಮಾಡ್ತಾಯಿದ್ದೀನಿ. ಸೊ ಈ ರೆಸಿಪಿನ ಶೇರ್ ಮಾಡು ಅಂತ ಹೇಳಿ ನನ್ನ ಫ್ರೆಂಡ್ ಒಬ್ಬರು ಕೇಳಿದರು. ಈ ಥರ ರುಬ್ಕೊಳ್ಳೋದಕ್ಕೆಲ್ಲ ಇರಲ್ವಲ್ಲ ಮಗ, ಅವಾಗ ಯಾವ ಥರ ಮಾಡ್ಕೋಬೇಕು ಅಂತ ಹೇಳಿ ಈ ರೆಸಿಪಿನ ಶೇರ್ ಮಾಡು, ತುಂಬ ಯೂಸ್ ಆಗುತ್ತೆ ಅಂತ ಹೇಳಿದರು. ಸೊ ಹಾಗಾಗಿ ನಾನು ಈ ವಿಡಿಯೋನ ಮಾಡ್ತಾಯಿದ್ದೀನಿ. ನಿಮಗೆ ಯಾವ್ಯಾವ ತರಕಾರಿ ತುಂಬ ಇಷ್ಟ ಆಗುತ್ತೆ ತರಕಾರಿ ಸಾಂಬಾರಿಗೆ, ಆ ಥರ ತರಕಾರಿಗಳನ್ನ ನೀವು ಯೂಸ್ ಮಾಡ್ಬೋದು. ನಾನಿಲ್ಲಿ ಹುಳ್ಳಿಕಾಯಿ, ಕ್ಯಾರೆಟು, ಸೀಮೆ ಬದನೆಕಾಯಿ, ಹಾಗೆ ಹೂಕೋಸು, ಹಾಗೆ ನಾರ್ಮಲ್ ಬದನೆಕಾಯಿ, ಇಷ್ಟು ತರಕಾರಿಗಳನ್ನ ನಾನು ತೊಗೊಂಡಿದ್ದೀನಿ. ಸೊ ನಂತರ ಒಂದೆರಡು ಈರುಳ್ಳಿ, ಹಾಗೆ ಒಂದು 4-5 ನಾಟಿ ಟೊಮೆಟೊನ ತೊಗೊಂಡು ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ನಂತರ ನಾನು ಸ್ವಲ್ಪ ಹುಣಸೆ ಹಣ್ಣನ್ನು ತೊಗೊಂಡು ಅದನ್ನು ಸ್ವಲ್ಪ ನೆನೆಸಿಡ್ತಾ ಇದ್ದೀನಿ. ಈ ಥರ ಹುಣಸೆ ಹಣ್ಣು ಯೂಸ್ ಮಾಡೋದ್ರಿಂದ ರುಚಿನೂ ಸಹ ಚೆನ್ನಾಗಿರುತ್ತೆ. ಸೊ ನೋಡಿ, ನಾನು ತರಕಾರಿನೆಲ್ಲ ಚೆನ್ನಾಗಿ ಹಚ್ಚಿಟ್ಕೊಂಡಿದ್ದೀನಿ. ಹಾಗೆ ಒಂದು ಅರ್ಧ ಕಪ್ ಆಗೋವಷ್ಟು ಹಸಿ ತೆಂಗಿನಕಾಯಿನ ತೊಗೊಂಡಿದ್ದೀನಿ, ಅದನ್ನು ತುರಿದಿಟ್ಕೊಂಡಿದ್ದೀನಿ. ನಂತರ ನಾನಿಲ್ಲಿ ಗ್ಯಾಸ್ ಆನ್ ಮಾಡಿ ಅದಕ್ಕೆ ಕುಕ್ಕರ್ ಇಟ್ಟು ಸ್ವಲ್ಪ ಎಣ್ಣೆ ಹಾಗೆ ಸಾಸಿವೆನ ಹಾಕಿ ಈರುಳ್ಳಿನ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಂಡಿದ್ದೀನಿ. ಸೊ ಈರುಳ್ಳಿನ ಆದಷ್ಟು ಚಿಕ್ಕದಾಗಿ ಕಟ್ ಮಾಡ್ಕೋಬೇಕು, ಬೇಗ ಫ್ರೈ ಆಗುತ್ತೆ, ರುಚಿನೂ ಸಹ ಚೆನ್ನಾಗಿರುತ್ತೆ. ಸೊ ನಂತರ ಎಲ್ಲ ತರಕಾರಿಗಳನ್ನ ಹಾಕ್ಕೊಂಡು ನೀಟಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಸೊ ಈ ರೆಸಿಪಿನ ನಾನು ತುಂಬ ದಿನದಿಂದ ಶೇರ್ ಮಾಡಬೇಕಂತ ಅಂದ್ಕೊಂಡಿದ್ದೆ. ನನ್ನ ಫ್ರೆಂಡ್ ಅವತ್ತೇ ಹೇಳಿದರು, ಶೇರ್ ಮಾಡು ಮಗ, ಈ ಥರದ್ದು ನಮಗೆ ಯೂಸ್ ಆಗುತ್ತೆ ಅಂತ ಹೇಳಿ. ಸೊ ತುಂಬ ದಿನ ಆಯಿತು ಅವ್ರು ಹೇಳಿ, ನಾನು ಇವಾಗ ವಿಡಿಯೋ ಅಪ್ಲೋಡ್ ಮಾಡ್ತಾಯಿದ್ದೀನಿ ಮಾಡಿ. ಸೊ ಎಲ್ಲ ತರಕಾರಿಗಳನ್ನ ಒಂದು 10 ನಿಮಿಷ ಚೆನ್ನಾಗಿ ಫ್ರೈ ಮಾಡಿಕೊಂಡೆ. ಸೊ ಅಷ್ಟರಲ್ಲಿ ಕರೆಂಟ್ ಕೂಡ ಹೋಗ್ಬಿಡ್ತು. ಸೊ ಇನ್ನೇನು ರುಬ್ಕೊಳ್ಳೋ ಅವಶ್ಯಕತೆ ಇಲ್ವಲ್ಲ, ಹಾಗೆ ಮಾಡ್ತಾಯಿದ್ದೀನಲ್ಲ. ಸೊ ಹಾಗೆ ನಾನು ವಿಡಿಯೋ ಮಾಡಿಕೊಂಡು ಮಾಡ್ತಾಯಿದ್ದೆ. ನಂತರ ಸ್ವಲ್ಪ ಹಚ್ಚಿಟ್ಕೊಂಡಿರೋಂಥ ಟೊಮೆಟೊ ಹಾಗೆ ಉಪ್ಪು, ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಎಲ್ಲ ತರಕಾರಿಗಳು ಚೆನ್ನಾಗಿ ಫ್ರೈ ಆದ ನಂತರ ನಾನಿಲ್ಲಿ ಒಂದು ಅರ್ಧ ಕಪ್ ಆಗೋಷ್ಟು ತೊಗರಿಬೇಳೆನ ಹಾಕ್ಕೊಂಡಿದ್ದೀನಿ. ನಂತರ ಸ್ವಲ್ಪ ತೆಂಗಿನಕಾಯಿ ಹಾಗೆ ಹುಣಸೆ ರಸನೂ ಸಹ ಸೇರಿಸ್ಕೊಳ್ತಾ ಇದ್ದೀನಿ. ಇದು ತುಂಬ ರುಚಿಯಾಗಿರುತ್ತೆ. ಹಾಗೆ ಮನೆಯಲ್ಲೇ ಮಾಡಿಟ್ಕೊಂಡಿರೋಂಥ ಸಾಂಬಾರು ಪುಡಿನ 2 ಸ್ಪೂನು ಸೇರಿಸ್ತಾ ಇದ್ದೀನಿ. 2 ಸ್ಪೂನು ಸಾಕಾಗುತ್ತೆ. ಸೊ ಇದು ನಾನು 2 ಟೈಮ್ಗೆ ಬೇಕಾದಷ್ಟು ಸಾಂಬಾರನ್ನ ಮಾಡ್ಕೊಳ್ತಾ ಇದ್ದೀನಿ. ಅಂದರೆ ಮಧ್ಯಾಹ್ನ ಮಾಡಿದ್ದು ನಾನು, ಮಧ್ಯಾಹ್ನ ಹಾಗೆ ರಾತ್ರಿ 2 ಟೈಮ್ಗೂ ಸಹ ಮಾಡ್ಕೊಳ್ತಾ ಇದ್ದೀನಿ. ನಂತರ ಒಂದು ಅರ್ಧ ಸ್ಪೂನು ಖಾರದ ಪುಡಿನ ಸೇರಿಸ್ಕೊಂಡು ನೀರನ್ನು ಹಾಕ್ಕೊಂಡ್ರೆ ನಿಮಗೆ ರೆಡಿಯಾಗುತ್ತೆ. ಸೊ ಇದನ್ನು ಲಿಡ್ ಕ್ಲೋಸ್ ಮಾಡಿಕೊಂಡು ನೀವು 2-3 ವಿಷಿಲ್ ಕೂಗಿಸಿದ್ರೆ ನಿಮಗೆ ಸಾಂಬಾರು ರೆಡಿನೇ ಆಗೋಗುತ್ತೆ. ಟ್ರಸ್ಟ್ ಮೀ, ತುಂಬಾ ರುಚಿಯಾಗಿರುತ್ತೆ ಈ ಸಾಂಬಾರು. ಮನೇಲಿ ಸಹ ಎಲ್ಲರೂ ಇಷ್ಟಪಟ್ಟು ತಿಂದರು. ನನ್ನ ಹಸ್ಬೆಂಡ್ಗೂ ಸಹ ತುಂಬ ಇಷ್ಟ ಆಯಿತು ಈ ಸಾಂಬಾರು ರೆಸಿಪಿ. ಇದು ದೋಸೆಗೆ, ಚಪಾತಿಗೆ ಹಾಗೆ ರೈಸ್ಗೆ ಸಹ ತುಂಬಾ ರುಚಿಯಾಗಿರುತ್ತೆ. ನೀವು ಒಂದು ಸಲ ಟ್ರೈ ಮಾಡಿ, ಹೇಗಿತ್ತು ಅಂತ ಕಮೆಂಟ್ ಮಾಡಿ.